ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಯಾ ಕ್ರಿಯೇಷನ್ಸ್. ನಾನಿವತ್ತು ನಿಮಗೆ ಒಂದು ಹೊಸ ಡಿಸೈನ್ನ ತೋರಿಸ್ಕೊಡ್ತೀನಿ. ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. ಇಲ್ಲಿ ನಾನು 10 ನಂಬರ್ ನೀಡಲ್ನ ತೊಗೊಂಡಿದ್ದೀನಿ. ಈ ಥರ ಕಾಪರ್ ಬೀಡನ್ನ ತೊಗೊಂಡಿದ್ದೀನಿ. ಸ್ಯಾರಿ ಫುಲ್ ಕಾಪರ್ ಜರಿ ಇದೆ, ಹಾಗಾಗಿ ಕಾಪರ್ ಬೀಡನ್ನ ತೊಗೊಂಡಿದ್ದೀನಿ. ಈ ಥರ ಡಿಫ್ರೆಂಟಾಗಿರೋ ಒಂದು ಬೀಡನ್ನ ತೊಗೊಂಡಿದ್ದೀನಿ, ಬಿಗ್ ಸೈಜು, ಮತ್ತು ನಾರ್ಮಲ್ ಆಗಿರೋ ಸ್ಮಾಲ್ ಸೈಜ್ದು 3mm ಸೈಜ್ದು ಈ ಥರ ಬೀಡನ್ನ ತೊಗೊಂಡಿದ್ದೀನಿ. ಇವೆರಡು ಥರ ಬೀಡ್ ಸಾಕು. ಹಾಗೆ ಅರಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹಾಕೋದು ಯಾಕೆ ಅಂತ ನೋಡ್ಕೊಳ್ಳೋಣ ಬನ್ನಿ. ನೋಡಿ, ಸ್ಯಾರಿ ಫುಲ್ ಈ ಥರ ಜರಿ ಬಂದಿದೆ. ಇಲ್ಲಿ ನಾನು 2 ಕಲರ್ ಥ್ರೆಡ್ನ ಯೂಸ್ ಮಾಡ್ತಿದ್ದೀನಿ. ಫಸ್ಟ್ ಈ ಕಲರ್, ಸೆಕೆಂಡ್ ಈ ಕಲರ್. ತುಂಬ ಕಾಂಬಿನೇಷನ್ ಚೆನ್ನಾಗಿದೆ ಕಲರ್ದು. ಈಗ ಟ್ರೈ ಮಾಡೋಣ ಬನ್ನಿ, ಯಾವ ಥರ ಬರುತ್ತೆ ಡಿಸೈನ್ ನೋಡ್ಕೊಳ್ಳೋಣ. ಇದು ಒಂದು ಗ್ರ್ಯಾಂಡ್ ಡಿಸೈನ್. ಇಲ್ಲಿ ನಾನು ಸ್ಟಾರ್ಟಿಂಗ್ 2 ಟೈಮ್ ಲಾಕ್ ಮಾಡ್ಕೊಳ್ತೀನಿ. ನೀವು ಕೂಡ ಲಾಕ್ ಮಾಡ್ಕೊಳ್ಳಿ, ಆಗ ಬಿಚ್ಕೊಳೋ ಚಾನ್ಸಸ್ ಇರೋದಿಲ್ಲ. ಈ ಥರ ನಾನು 2 ಟೈಮ್ ಲಾಕ್ ಮಾಡ್ತೀನಿ ಒಂದೇ ಜಾಗದಲ್ಲಿ. ಲಾಸ್ಟಿಗೆ ಇದನ್ನು ನಾಟ್ ಇದೆಯಲ್ಲ, ಗಮ್ ಪೇಸ್ಟ್ ಮಾಡಿಬಿಡಿ. ಇದರಿಂದ 1 2 3 4 5 ಚೈನ್ ಹಾಕ್ತೀನಿ. ಫಸ್ಟಿಗೆ ನಾನು ಕುಚ್ಚಿಗೆ ಜಾಗನ ಬಿಟ್ಕೊಳ್ತಿದ್ದೀನಿ. 5 ಚೈನ್ ಹಾಕಿ, ನೀವು ಕುಚ್ಚಬೇಡ ಅನ್ನೋರು ಲೆಸ್ ಮಾಡಿ ಫಸ್ಟಿಗೆ ಆರ್ಕ್ನ ಸ್ಟಾರ್ಟ್ ಮಾಡ್ಕೋಬೋದು. ಇದು ಕುಚ್ಚಿಗೋಸ್ಕರ ಒಂದು ಗ್ಯಾಪ್ ಅಷ್ಟೇ. ಇಲ್ಲಿಂದ 1 2 3 ಚೈನ್ ಹಾಕ್ತೀನಿ. ಒಂದು ಸಿಂಗಲ್ ಕ್ರೋಶನ ಮಾಡ್ತೀನಿ. ಮತ್ತು 1 2 3 ಚೈನ್, ಸಿಂಗಲ್ ಕ್ರೋಶ. 1 2 3 ಚೈನ್, ಸಿಂಗಲ್ ಕ್ರೋಶ. ಮತ್ತು 1 2 3 ಚೈನ್, ಸಿಂಗಲ್ ಕ್ರೋಶ. ನೋಡಿ, ಇದು 5 ಚೈನ್ ಕುಚ್ಚಿಗೆ. ಇಲ್ಲಿ 4 ಗ್ಯಾಪ್ ಬರಬೇಕು. 4 3 ಚೈನ್, ಸಿಂಗಲ್ ಕ್ರೋಶ ಮಾಡಬೇಕು. ಆದಮೇಲೆ ಇಲ್ಲಿಗೆ ನಾನು ಬಿಗ್ ಬೀಡ್ ಏನು ತೊಗೊಂಡಿದ್ದೆ ಅದನ್ನು ಒಂದು ತೊಗೊಳ್ತೀನಿ, ಲಾಕ್ ಮಾಡ್ಕೊಳ್ತೀನಿ. ಈ ಥರ ಲಾಕ್ ಮಾಡೋಣ. ಥರ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಾನು ಬ್ಯಾಕ್ಗೆ ಟರ್ನ್ ಮಾಡ್ಕೊಳ್ತೀನಿ. ಈ ಥರ ಟರ್ನ್ ಮಾಡಿ ಇಲ್ಲಿಂದನೇ 1 2 3 4 5 6 ಈ ರೌಂಡ್ ಬೀಡ್ ಸುತ್ತ ಎಷ್ಟು ಬರಬೇಕೋ ಅಷ್ಟು ನೋಡಿ ಚೈನ್ ಹಾಕ್ಕೊಳ್ಳಿ. ಸಾಕಾಗುತ್ತೆ ಇಷ್ಟು. ಹಾಗೆ ಪಕ್ಕದಲ್ಲಿ ಬೀಡ್ ಪಕ್ಕ ಸಿಂಗಲ್ ಕ್ರೋಶ ಇದೆಯಲ್ಲ, ಅಲ್ಲಿಗೆ ಲಾಕ್ ಮಾಡ್ತೀನಿ. 6 ಚೈನ್ ಹಾಕ್ಬಿಟ್ಟು 6 ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡ್ತಿದ್ದೀನಿ. ಮತ್ತು ಇಲ್ಲಿಂದ 1 2 3 ಚೈನ್ ಹಾಕಿ ಇಲ್ಲಿ ಚೈನ್ ಲಾಕ್ ಇದೆಯಲ್ಲ ಅಲ್ಲಿಗೆ ಲಾಕ್ ಮಾಡ್ತೀನಿ, ಸಿಂಗಲ್ ಕ್ರೋಶ. ಈಗ ಫ್ರಂಟಿಗೆ ಟರ್ನ್ ಮಾಡ್ಕೊಳ್ತೀನಿ. ಟರ್ನ್ ಮಾಡಿ ಇಲ್ಲಿಂದ 1 2 ಟೈಮ್ ದಾರ ಸುತ್ಕೊಳ್ತೀನಿ. ಇಲ್ಲಿ ತ್ರಿಬಲ್ ಕ್ರೋಶ ಮಾಡ್ತಿರೋದು, ಹಾಗಾಗಿ 2 ಟೈಮ್ ದಾರ ಸುತ್ಕೊಂಡು ಇದೇನು 6 ಚೈನ್ ಗ್ಯಾಪ್ ಮಾಡಿದ್ದೀವಲ್ಲ ಅದರೊಳಗಡೆ ನೀಡಲ್ ಹಾಕಿ ದಾರಾನ ತಂದು ಎರಡರಲ್ಲೊಂದು ತ್ರಿಬಲ್ ಕ್ರೋಶನ ಮಾಡ್ತಿದ್ದೀನಿ. ತ್ರಿಬಲ್ ಕ್ರೋಶ ಮಾಡೋದು ಗೊತ್ತೇ ಇರುತ್ತೆ, ನೋಡ್ಕೊಳ್ಳಿ. ಗೊತ್ತಿಲ್ಲ ಅಂದರೆ 2 ಟೈಮ್ ದಾರ ಸುತ್ಕೋಬೇಕು ಸೂಜಿ ಮೇಲೆ. ಇಲ್ಲಿ 6 ಚೈನ್ ಏನು ಗ್ಯಾಪ್ ಇದೆಯೋ ಅದರೊಳಗಡೆ ನೀಡಲ್ ಹಾಕಿ ಎರಡರಲ್ಲೊಂದು 3 ಸಲ ಮಾಡೋದು. ಇದೇ ತ್ರಿಬಲ್ ಕ್ರೋಶ. ಸೂಜಿ ಮೇಲೆ ಒಂದು ದಾರ ಇರುತ್ತೆ, ಮತ್ತು ಅದ್ರ ಮೇಲೆ 2 ಸಲ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಗ್ಯಾಪಲ್ಲಿ ಹೋಗಿ ದಾರ ತಂದು ಎರಡರಲ್ಲೊಂದು ತ್ರಿಬಲ್ ಕ್ರೋಶ. ಇದೇ ಥರ ಇಲ್ಲಿ 3 ಚೈನ್ ಇದೆ ನೋಡಿ, ಫಸ್ಟ್ ಹಾಕಿರೋ ಆ 3 ಚೈನು ಕೂಡ ಕಂಬ ಅಂತ ಕಟ್ ಮಾಡ್ಕೋಬೇಕು.
ಕಂಬ ಅಂತ ಅದನ್ನು ಕೂಡ ಕೌಂಟ್ ಮಾಡಿಕೊಂಡು ಇಲ್ಲಿ ಟೋಟಲಾಗಿ 20 ಕಂಬಗಳನ್ನ ಹಾಕೋಬೇಕು. ಒಟ್ಟು 20 ತ್ರಿಬಲ್ ಕ್ರೋಶಗಳನ್ನ ಮಾಡ್ಕೊಳ್ಳಿ ಈ ಗ್ಯಾಪಲ್ಲಿ. ಇಲ್ಲಿ ಈಗ 20 ಕಂಬಗಳನ್ನ ಹಾಕಿ ಆಗಿದೆ. ಕರೆಕ್ಟಾಗಿ ಕೌಂಟ್ ಮಾಡ್ಕೊಳ್ಳಿ, ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ನೋಡಿ ಒಂದು ಪಾಯಿಂಟ್ ಒಳಗಡೆ ಲಾಕ್ ಮಾಡ್ಕೊಳ್ಳಿ. ಓಕೆನಾ? ಇದನ್ನು ಇಲ್ಲಿ ಒಂದು ಸಿಂಗಲ್ ಕ್ರೋಶನ ಮಾಡೋಣ. ಸಿಂಗಲ್ ಕ್ರೋಶ ಆದಮೇಲೆ ಇಲ್ಲಿಂದ ಮತ್ತೆ 1 2 3 ಚೈನ್ ಹಾಕಿ ಅದನ್ನ ಕೂಡ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡೋಣ. ಲಾಕ್ ಮಾಡಿ ಆದಮೇಲೆ ಇಲ್ಲಿ ನಾನು ಬ್ಯಾಕ್ಗೆ ಟರ್ನ್ ಮಾಡ್ಕೊಳ್ತೀನಿ. ನೋಡಿ ಈ ಥರ ಟರ್ನ್ ಮಾಡಿ ಇಲ್ಲಿಂದ 1 2 3 ಚೈನ್ ಹಾಕ್ತೀನಿ. ಮತ್ತು 2 ಸಲ ದಾರ ಸುತ್ಕೊಳ್ತೀನಿ ತ್ರಿಬಲ್ ಕ್ರೋಶಗೆ. ಇಲ್ಲಿ ಈಗ ನಾನು ಒಂದು ಸಲ ದಾರ ಸುತ್ಕೊಂಡ್ಮೇಲೆ 2 ಸಲ ಇಲ್ಲಿ 1ನೇ ಕಂಬ 2ನೇ ಕಂಬ 3ನೇ ಕಂಬದ ಮಧ್ಯ ನೀಡಲ್ ಹಾಕಿ ಎರಡರಲ್ಲೊಂದು ತ್ರಿಬಲ್ ಕ್ರೋಶನ ಮಾಡ್ತಿದ್ದೀನಿ. ನೋಡ್ಕೊಳ್ಳಿ ನೀಟಾಗೆ. 1 2 3 ಚೈನು 2 ಟೈಮ್ ದಾರ ಸುತ್ಕೊಳ್ತೀನಿ. ಇಲ್ಲಿ 1 2 2 ಕಂಬ ಬಿಟ್ಟು 3ನೇ ಕಂಬ ಮತ್ತು 2ನೇ ಕಂಬದ ಮಧ್ಯ ನೀಡಲ್ ಹಾಕಿ ಲಾಕ್ ಮಾಡಬೇಕು. ಗೊತ್ತಾಯ್ತು ಅಂದ್ಕೊಳ್ತೀನಿ. 3 ಚೈನ್ ಹಾಕಿ 2 ಟೈಮ್ ದಾರ ಸುತ್ಕೊಂಡು ಇದು ಏನು ಲಾಕ್ ಮಾಡಿದ್ದೀವೋ ಅದರಿಂದ ಪಕ್ಕದಲ್ಲಿ 1 2 2 ಕಂಬ 3ನೇ ಕಂಬ ಮಧ್ಯ ಲಾಕ್ ಮಾಡಬೇಕು. ಇಲ್ಲಿ ನೋಡಿ ಇದು ಇಷ್ಟ ಆಗಿದೆ. ಇಲ್ಲಿ ನೀವು 20 ಕಂಬಗಳನ್ನ ಹಾಕ್ಕೊಳ್ಳಿ. ಆಗ ಇಲ್ಲಿ ಲಾಸ್ಟಿಗೆ 2 ಕಂಬ ಉಳ್ಕೊಳೋದು ಸರಿ ಆಗುತ್ತೆ. ನಾನು 1 ಕಮ್ಮಿ ಹಾಕ್ಬಿಟ್ಟೆ, ಹಾಗಾಗಿ ಒಂದೇ ಒಂದು ಚೈನ್ ಉಳ್ಕೊತ್ತು. ನೀವು ಮತ್ತೆ 3 ಚೈನ್ ಹಾಕ್ತಿದ್ದೀನಿ. ಇಲ್ಲಿ ಏನು ಸಿಂಗಲ್ ಕ್ರೋಶ ಇದೆಯಲ್ಲ ಇಲ್ಲಿಗೆ ನಾನು ಅದನ್ನ ಲಾಕ್ ಮಾಡ್ತೀನಿ. ನೋಡಿ ಈ ಥರ ಬರುತ್ತೆ. ಗೊತ್ತಾಯ್ತಲ್ವಾ? ಈಗ ಇದನ್ನು ಫ್ರಂಟಿಗೆ ಇಲ್ಲಿ 1 2 3 ಚೈನ್ ಹಾಕ್ಬಿಟ್ಟು ಇಲ್ಲಿ ಲಾಕ್ ಮಾಡ್ತೀನಿ. ಈ 3 ಚೈನ್ ಹಾಕಿದ್ಮೇಲೆ ಈ ಥರ ದಾರಾನ ಉದ್ದ ಬಿಟ್ಬಿಟ್ಟು ಫ್ರಂಟಿಗೆ ಟರ್ನ್ ಮಾಡ್ಕೊಳ್ಳಿ. ಆ ದಾರ ಹಾಗೆ ಇರಲಿ. ಇಲ್ಲಿ ನಾನು ನೆಕ್ಸ್ಟ್ ದಾರಾನ ಅಟ್ಯಾಚ್ ಮಾಡ್ಕೊಳ್ತೀನಿ. ಇಲ್ಲಿ 2 ಕಲರಲ್ಲಿ ವರ್ಕ್ ಮಾಡಬೇಕು, ಹಾಗಾಗಿ ಇನ್ನೊಂದು ಕಲರ್ನ ನಾಟ್ ಹಾಕಿ ಇಟ್ಟಿದ್ದೀನಿ. ಇದನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಇದನ್ನ ಈಗ ನೆಕ್ಸ್ಟ್ ಕಲರ್ ದಾರಾನ ಇಲ್ಲಿ ನೋಡಿ, ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ, ಈ 3 ಚೈನ್ ಹಾಕಿ ಕಂಬ ಮಾಡಿದ್ದೀವಲ್ಲ ಇಲ್ಲಿ ಕೆಳಗಡೆ ಸಿಂಗಲ್ ಕ್ರೋಶಗೆ ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಇನ್ನೂ ಒಂದು ಸಲ ಬೇಕಿದ್ದರೆ ಲಾಕ್ ಮಾಡ್ಕೊಳ್ಳಿ. ನಾನು 2 ಟೈಮ್ ಲಾಕ್ ಮಾಡ್ತೀನಿ, ಬಿಚ್ಕೋಬಾರ್ದು ಅಂತ. ಬೇರೆಯವ್ರ ಸ್ಯಾರಿ ಅಲ್ವಾ, ನಮ್ಮ ಸ್ಯಾರಿಗೆ ಬಿಚ್ಕೊಬಿಟ್ರೆ ನಾವು ಹೆಂಗೋ ಅಡ್ಜಸ್ಟ್ ಮಾಡ್ಕೊಳ್ತೀವಿ. ಇನ್ನೊಬ್ರು ಸ್ಯಾರಿ ಬಿಚ್ಕೊಂಡ್ರೆ ಆಮೇಲೆ ಇನ್ನೊಂದು ಸಲ ಕೊಡೋದೇ ಇಲ್ಲ. ಅದಕ್ಕೆ 2 ಟೈಮ್ ಲಾಕ್ ಮಾಡಿದರೆ ಏನಾಗಲ್ಲ, ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಆದಮೇಲೆ ಇಲ್ಲಿಂದ 1 2 3 ಕಂಬ ಹಾಕ್ತೀನಿ. ಮತ್ತು 2 ಟೈಮ್ ದಾರ ಸುತ್ಕೊಳ್ತೀನಿ. ಇಲ್ಲಿ ಪಕ್ಕದ ಕಂಬ ಏನಿದೆಯೋ ಇಲ್ಲಿಗೆ ನಾನು ಕಂಬದ ಮೇಲೆ ಇಲ್ಲಿಗೆ ನಾನು ನೀಡಲ್ನ ಹಾಕಿ ಎರಡರಲ್ಲೊಂದು ತ್ರಿಬಲ್ ಕ್ರೋಶ ಮತ್ತು 2 ಟೈಮ್ ದಾರ ಸುತ್ಕೊಳ್ತೀನಿ. ಎರಡರಲ್ಲೊಂದು ತ್ರಿಬಲ್ ಕ್ರೋಶನ ಮಾಡ್ಕೊಳ್ತೀನಿ. ಇದೇ ಗ್ಯಾಪ್ಗೆ ನಾವು 5 ತ್ರಿಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ತುಂಬ ಸಣ್ಣ ಗ್ಯಾಪು, ಆದರೆ ಮಾಡ್ತಾ ಒಂದು ಸ್ವಲ್ಪ ಅಗಲ ಆಗುತ್ತೆ.
ನೋಡಿ ಈ ಥರ 5 ಆದಮೇಲೆ ಈ ದಾರನ ಸ್ವಲ್ಪ ಮೇಲೆ ಎಳ್ಕೊಳ್ಳಿ. ಇಲ್ಲಿ ಫಸ್ಟ್ನೇ ಕಂಬ ಮಾಡಿರ್ತೀವಲ್ಲ ಅದ್ರ ಮೇಲೆ ಒಂದು ಚೈನ್ ಕಾಣಿಸ್ತಿದೆ ನೋಡಿ. ಫಸ್ಟ್ನೇ ಚೈನ್ ಒಳಗೆ ನೀಡಲ್ ಹಾಕಿ, ಗೊತ್ತಾಗಲಿಲ್ವಾ? ಫಸ್ಟ್ನೇ ಕಂಬದ ಮೇಲೆ ಚೈನ್ ಇದೆಯಲ್ಲ, ಆ ಚೈನ್ ಒಳಗೆ ನೀಡಲ್ ಹಾಕಿ ದಾರನ ಎಳ್ಕೋಬೇಕು. ಈ ಥರ ಎಳ್ಕೊಂಡು ಅದನ್ನು ಟೈಟ್ ಮಾಡಿ ಲಾಕ್ ಮಾಡಿಬಿಡಿ. ಟೈಟ್ ಮಾಡಿಬಿಟ್ಟು ಅಲ್ಲಿಂದ 1 2 3 ಚೈನ್ ಹಾಕ್ತೀನಿ. ಪಕ್ಕದ ಕಂಬಕ್ಕೆ ಲಾಕ್ ಮಾಡ್ತೀನಿ. ಈ ಥರ ಮಾಡ್ಕೊಂಡು ಹೋಗೋಣ. ಮತ್ತು ಇಲ್ಲಿಂದ 1 2 3 ಚೈನ್, ಇಲ್ಲಿಂದ ತ್ರಿಬಲ್ ಕ್ರೋಶ್ ಹಾಕಿ ಪಕ್ಕದ ಕಂಬಕ್ಕೆ ಮೇಲ್ಗಡೆ ತ್ರಿಬಲ್ ಕ್ರೋಶ್ 5. ಮತ್ತು ಸೇಮ್ ಅದೇ ಥರ ಲಾಕ್ ಮಾಡೋದು. ನೋಡಿ ಇದೇ ಥರ ಫುಲ್ ಎಲ್ಲ ಕಂಬದ ಮೇಲೂ ಫುಲ್ ಫಿನಿಶ್ ಮಾಡ್ಕೊಳ್ಳಿ. ಈ ದಾರನ ಹಾಗೆ ಇಟ್ಕೊಳ್ಳಿ. ಈಗ ನೆಕ್ಸ್ಟು ಈ ಥ್ರೆಡ್ ಇಲ್ಲಿದೆಯಲ್ಲ, ಇದರಲ್ಲಿ ವರ್ಕ್ ಮಾಡೋಣ. ಈಗ ಇದು ಸೆಕೆಂಡ್ ಕಲರ್ ಥ್ರೆಡ್ದು ಇಲ್ಲಿ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟು ಇಲ್ಲಿ ಫಸ್ಟ್ ಥ್ರೆಡ್ನ ಇಲ್ಲಿ ಬಿಟ್ಟಿರ್ತೀವಲ್ಲ, ಇದನ್ನು ತಗೊಳ್ಬೇಕು. ಇದನ್ನು ತಗೊಂಡು ಇಲ್ಲಿ 1 2 3 ಟೈಮ್ ಸೂಜಿ ಮೇಲೆ ದಾರ ಸುತ್ಕೊಳ್ತೀನಿ. ದಾರ ಸುತ್ಕೊಂಡು ಇಲ್ಲಿ ನೋಡಿ, ಇದೇನು 5 ಕಂಬ ಮಾಡಿ ಹಿಂದೆ ಲಾಕ್ ಮಾಡಿದ್ದು, ಅದ್ರ ಕೆಳಗಡೆ ಒಂದು ಕಂಬ ಇದೆ ತ್ರಿಬಲ್ ಕ್ರೋಶ್, ಅದು ಅದ್ರ ಕೆಳಗಡೆ ನೋಡಿ ಇದ್ರೊಳಗಡೆ ಈ ಥರ ನೀಡಲ್ ಹಾಕ್ಕೊಡ್ತೀನಿ. ನಂತರ ಈ ಥ್ರೆಡ್ನ ಇದ್ರೊಳಗಡೆಯಿಂದ ಎಳ್ಕೊಳ್ತೀನಿ. ನೋಡಿ ಗೊತ್ತಾಯ್ತಲ್ವ? ಈಗ ಇನ್ನೊಂದು ಥ್ರೆಡ್ನ ಸುತ್ಕೊಂಡು ಎರಡರಲ್ಲೊಂದು ಈ ಥರ 4 ಸಲ ಮಾಡ್ಕೊಳ್ತೀನಿ. ಗೊತ್ತಾಯಿತು ಅಂದ್ಕೊಳ್ತೀನಿ. ಅದೇ ಎರಡರಲ್ಲೊಂದು ನಾವು ಡಬಲ್ ಕ್ರೋಶ ತ್ರಿಬಲ್ ಕ್ರೋಶ ಮಾಡ್ತೀವಲ್ಲ, ಅದೇ ಥರ ಇಲ್ಲಿ 4 ಸಲ ಮಾಡ್ಕೊಳ್ಳೋದು. ಸ್ವಲ್ಪ ಲೆಂತ್ ಬರುತ್ತೆ, ಅದಕ್ಕೋಸ್ಕರ ಆ ಥರ ಮಾಡ್ಕೊಳ್ಳೋದು. ಈಗ ಇಲ್ಲಿ ನಾವು ಈ ಥರ ಬೀಡನ್ನ ಪೋಣಿಸಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದು ಬೀಡನ್ನ ತಗೊಂಡು 2 ಟೈಮ್ ದಾರ ಸುತ್ಕೊಳ್ತೀನಿ. ನಂತರ ಇಲ್ಲಿ ಹಿಂದ್ಗಡೆ ನೋಡಿ 3 ಚೈನ್ ಹಾಕಿ ಗ್ಯಾಪ್ ಇಟ್ಕೊಂಡಿದ್ವಲ್ಲ, ಆ ಕಡೆ ಈ ಕಡೆ ಸೈಡು, ಅಲ್ಲಿಗೆ ನಾನು ನೀಡಲ್ನ ಹಾಕ್ಕೊಳ್ತೀನಿ, ದಾರನ ಎಳ್ಕೊಳ್ತೀನಿ. ಈಗ ಇಲ್ಲಿ ಎರಡರಲ್ಲೊಂದು ಮಾಡಿ ಈ ಬೀಡನ್ನ ಈ ಥರ ಮುಂದೆ ಎಳ್ಕೊಳ್ತೀನಿ. ಮತ್ತು ಇನ್ನೆರಡು ದಾರನ ಒಂದು ಮಾಡ್ತೀನಿ, ಇನ್ನೆರಡು ದಾರನ ಒಂದು ಮಾಡ್ತೀನಿ. ಇದೇ ಥರ ಮತ್ತೆ ಮಾಡೋಣ. ತ್ರಿಬಲ್ ಕ್ರೋಶ ಎರಡರಲ್ಲೊಂದು ಮಾಡಿ ಬೀಡನ್ನ ಮುಂದೆ ಹಾಕ್ಕೊಂಡು ಇನ್ನೆರಡು ದಾರ ಒಂದು ಮಾಡಿ, ಇನ್ನೆರಡು ದಾರ ಒಂದು ಮಾಡಿ. ಆಯ್ತಲ್ವಾ? ಈಗ ಇಲ್ಲಿ ಒಂದು ಖಾಲಿ ಮಾಡ್ಕೊಳ್ಳೋಣ. ಖಾಲಿ ತ್ರಿಬಲ್ ಕ್ರೋಶ ನೀಟಾಗಿ ನೋಡ್ಕೊಳ್ಳಿ, ಅರ್ಥ ಆಗುತ್ತೆ. ತುಂಬ ಗ್ರ್ಯಾಂಡ್ ಡಿಸೈನ್ ಇದು. ನೀಟಾಗಿ ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿ ಬರುತ್ತೆ. ಮತ್ತು ಒಂದು ಬೀಡ್ ತೊಗೊಳ್ತೀನಿ, 2 ಟೈಮ್ ದಾರ ಸುತ್ಕೊಂಡು ಇಲ್ಲಿ ನೋಡಿ, ಇಲ್ಲಿ ಲಾಕ್ ಮಾಡಿರ್ತೀವಲ್ಲ ಆ ಕಡೆ ಈ ಕಡೆ ಸೈಡು, ಅದ್ರ ಮಧ್ಯೆ ಇಲ್ಲಿ ಹೋಲ್ ಕಾಣಿಸ್ತಿದೆ ಅಲ್ವಾ, ಈ ಹೋಲ್ಗೆ ನೀಡಲ್ ಹಾಕಿ ಎಳ್ಕೊಳ್ತೀನಿ. ಎರಡರಲ್ಲೊಂದು ಮಾಡಿ, ಮತ್ತು ಎರಡರಲ್ಲೊಂದು, ಮತ್ತು ಇನ್ನೆರಡರಲ್ಲೊಂದು. ಮತ್ತು ಈಗ ಒಂದು ಖಾಲಿ, ಅದು ಸೇಮ್ ಏನು ಹೋಲ್ ಕಾಣಿಸ್ತಿದ್ಯೋ ಅದೇ ಗ್ಯಾಪ್ಗೆ 3 ತ್ರಿಬಲ್ ಕ್ರೋಶ ಮಾಡಿದ್ದೀನಿ. ಈಗ ಇಲ್ಲಿ 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ಇಲ್ಲಿ ಲಾಕ್ ಮಾಡೋಣ. ಗೊತ್ತಾಯ್ತು ಅಂದ್ಕೊಳ್ತೀನಿ. ಈಗ ಮತ್ತೆ ಒಂದು ಬೀಡನ್ನ ತಗೊಳ್ಳೋಣ.
ತ್ರಿಬಲ್ ಕ್ರೋಶನ ಮಾಡೋಣ. ಸೇಮ್ ಗ್ಯಾಪ್ಗೆ 3 ಕಂಬ ಮಾಡ್ಕೋಬೇಕು ಅಂದಲ್ಲ, ಅಲ್ಲೇ ಇನ್ನೊಂದು ಮಾಡಿ ತ್ರಿಬಲ್ ಕ್ರೋಶ. ಈಗ ಅಲ್ಲಿ 3 ಆಯಿತು. ಈ ಕಡೆ ಸೈಡ್ 3, ಮಧ್ಯ 3. ಈಗ ಈ ಕಡೆ ಸೈಡ್ 3 ಚೈನ್ ಇದೆಯಲ್ಲ, ಇಲ್ಲಿಗೆ 3 ಕಂಬಗಳನ್ನ ಮಾಡ್ಕೊಳ್ಳೋಣ. ಒಂದು ಖಾಲಿ ಬೀಡ್ ಹಾಕ್ತೆ, ತ್ರಿಬಲ್ ಕ್ರೋಶ 1, ಇನ್ನೊಂದು ಬೀಡ್ ಹಾಕಿ ತ್ರಿಬಲ್ ಕ್ರೋಶ, ಮತ್ತು ಇನ್ನೊಂದು ಬೀಡ್ ಹಾಕಿ ತ್ರಿಬಲ್ ಕ್ರೋಶ. ನೋಡಿ ಈ ಥರ ಬರುತ್ತೆ. ಈಗ ನೋಡ್ಕೊಳ್ಳಿ, ಈ ಕಡೆ ಸೈಡು 3 ಚೈನ್ಗೆ 3 ತ್ರಿಬಲ್ ಕ್ರೋಶ, ಅದರಲ್ಲಿ 2 ಬೀಡ್ ಹಾಕಿದ್ದೀನಿ, ಒಂದು ಖಾಲಿ ಮಾಡಿದ್ದೀನಿ. ಇನ್ನು ಮಧ್ಯದಲ್ಲಿ ಹೋಲ್ ಕಾಣಿಸುತ್ತಲ್ಲ, ಅಲ್ಲಿಗೆ 3 ತ್ರಿಬಲ್ ಕ್ರೋಶ, ಆ ಕಡೆ ಈ ಕಡೆ ಸೈಡ್ ಬೀಡ್ ಹಾಕಿದ್ದೀನಿ. ಮಧ್ಯ ಒಂದು ಕಂಬಕ್ಕೆ ಬೀಡ್ ಹಾಕಿಲ್ಲ, ಪಿಕಾಟ್ ಮಾಡಿದ್ದೀನಿ. ಮತ್ತು ಈ ಕಡೆ 3 ಚೈನ್ ಗ್ಯಾಪ್ಗೆ ಒಂದು ಖಾಲಿ, ಇನ್ನೆರಡು ಬೀಡ್ ಹಾಕಿ. ಈ ಥರ ಆಯಿತು. ಮತ್ತು ಇಲ್ಲಿ 3 ಟೈಮ್ ದಾರ ಸುತ್ಕೊಳ್ತೀನಿ. ಸೇಮ್ ಫಸ್ಟಿಗೆ ಯಾವ ಥರ ಮಾಡಿಕೊಂಡು ಆ ಥರ ಸೂಜಿ ಮೇಲೆ 3 ಸಲ ದಾರ ಸುತ್ಕೊಂಡು, ಸೇಮ್ ಇಲ್ಲಿ ಫಸ್ಟ್ನೇ ಕಂಬ ಏನು ಈ ಥರ ಮಾಡಿದ್ವಲ್ಲ 4 ಸಲ ಎರಡರಲ್ಲೊಂದು ಅದಕ್ಕೇ ಮತ್ತೆ ಈ ಕಡೆ ಸೈಡಿಂದ ಕೆಳಗಡೆಯಿಂದ ದಾರ ನೀಡಲ್ ಹಾಕ್ತಿದ್ದೀನಿ. ದಾರನ ಈ ಥರ ಸುತ್ಕೊಂಡು ಇದರೊಳಗಡೆ ಎಳ್ಕೋಬೇಕು. ಮತ್ತು ಎರಡರಲ್ಲೊಂದು ಮತ್ತು ಇನ್ನೆರಡು ದಾರ ಒಂದು ಸಲ ಈ ಥರ ಒಂದು ಮಾಡ್ಕೋಬೇಕು. ಇಲ್ಲಿ ಒಟ್ಟು 9 ಕಂಬಗಳು ಬರುತ್ತೆ ತ್ರಿಬಲ್ ಕ್ರೋಶ, 6 ಬೀಡ್ಗಳು ಬರುತ್ತೆ. ಈ ಕಡೆ ಕಂಬ ಇದೆಯಲ್ಲ, ಇದು 4 ಸಲ ಎರಡರಲ್ಲೊಂದು ಹಾಗೆ ಮಾಡ್ಕೊಳ್ಳೋದು ಅಷ್ಟೇ. ಅದು ಕಂಬ ಅಂತ ಕೌಂಟ್ ಮಾಡಬೇಡಿ. ಇದರೊಳಗಡೆ ಬರೋವು 9 ಕಂಬ ಬರಬೇಕು. ಇವೆರಡು ಎಕ್ಸ್ಟ್ರಾ 11, ಇವೆರಡು ಸೇರಿ 11 ಆಗುತ್ತೆ. ಈಗ ಇನ್ನೊಂದು ಸಲ ಪಕ್ಕದಕ್ಕೆ ಮಾಡೋಣ. 3 ಸಲ ದಾರ ಸುತ್ತಕೊಂಡೆ, ಅಲ್ಲಿಂದನೇ ಇದು ಲಾಕ್ ಆಯ್ತಲ್ವ, ಇಲ್ಲಿಂದನೇ 3 ಸಲ ದಾರ ಸುತ್ತಕೊಂಡು ನೆಕ್ಸ್ಟ್ ಕಂಬ ಇದೆಯಲ್ಲ ಇಲ್ಲಿ, ಇದರೊಳಗಡೆ ಕೆಳಗಡೆಯಿಂದ ನೀಡಲ್ ಹಾಕಿ ಎರಡರಲ್ಲೊಂದು ಈ ಥರ ಮಾಡ್ಕೊಳ್ಳೋದು. ಈಗ ಮತ್ತೆ ಬೀಡನ್ನ ತಗೊಳ್ಳೋಣ. 6 ಒಂದು ಬೀಡ್ ತಗೊಳ್ತೀನಿ, 2 ಟೈಮ್ ದಾರ ಸುತ್ಕೊಳ್ತೀನಿ. ಇಲ್ಲಿ ಕೆಳಗಡೆ ಹಿಂದ್ಗಡೆ 3 ಚೈನ್ ಗ್ಯಾಪ್ ಇದೆಯಲ್ಲ, ಅಲ್ಲಿಗೆ ಎರಡರಲ್ಲೊಂದು ಮಾಡಿ ಬೀಡನ್ನ ಮುಂದೆ ಹಾಕ್ಕೊಂಡು ಮತ್ತೆ ಎರಡರಲ್ಲೊಂದು, ಇನ್ನು 2 ದಾರ ಒಂದು ಸಲ. ಇದೇ ಥರ ಎಲ್ಲ 5 ಪೆಟಲ್ಸ್ನ ಮಾಡ್ಕೊಳ್ಳಿ. ಇದು ಒಂದು ಡಿಫ್ರೆಂಟ್ ಡಿಸೈನ್, ತುಂಬ ಸೂಪರಾಗಿ ಬರುತ್ತೆ. ಲಾಸ್ಟಿಗೆ ಫಿನಿಶ್ ಆದಮೇಲೆ ನೀವು ಟ್ರೈ ಮಾಡಿ, ಒಂದು ಆರ್ಚ್ನ ಹಾಕಿ ನೋಡಿ ಎಷ್ಟು ಸಖತ್ತಾಗಿ ಕಾಣುತ್ತೆ ಅಂತ. ಸ್ಯಾರಿ ಫುಲ್ ಅದನ್ನೇ ಹಾಕಿದರೆ ಏನು ಸೂಪರಾಗಿ ಕಾಣುತ್ತೆ ಗೊತ್ತಾ. ನಾನು ಕೂಡ ಟ್ರೈ ಮಾಡ್ತಿದ್ದೀನಿ. ಇದು ಫುಲ್ ಫಿನಿಶ್ ಆದಮೇಲೆ ತೋರಿಸ್ತೀನಿ. ಇದೇ ಥರ ಪೆಟಲ್ಸ್ನ ಫಿನಿಶ್ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಸೂಪರಾಗಿ ಕಾಣುತ್ತೆ. ಇಲ್ಲಿ ಮಧ್ಯ ಖಾಲಿ ಬಿಟ್ಟಿದ್ದೀನಲ್ಲ, ಅದು ಯಾಕೆ ಅಂದರೆ ನಾನು ಫಸ್ಟು ಟ್ರೈ ಮಾಡಿದೆ. ಎಲ್ಲ ಕಂಬಕ್ಕೂ ಬೀಡನ್ನ ಹಾಕಿದರೆ ಗುಡ್ಡಿಗಾಗ್ಬಿಡುತ್ತೆ, ಬೀಡು ಕಲಿಸ್ಕೊಂಡು ಹೋಗಿರ್ತಾರೆ, ನೀಟಾಗಿ ಕಾಣಲ್ಲ, ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೆ ಒಂದೊಂದು ಕಂಬಕ್ಕೆ ಲೆಸ್ ಮಾಡಿದ್ದೀನಿ. ಹಾಗಾಗಿ ಈಗ ನೀಟಾಗಿ ಲೈನಾಗಿ ಕಾಣಿಸ್ತಿದೆ. ಫಸ್ಟು ಎಲ್ಲ ಕಂಬಕ್ಕೂ ಹಾಕಿದ್ದೆ, ಅದಷ್ಟು ನೀಟಾಗಿರಲಿಲ್ಲ. ಉಳಿದಿದ್ದ ಎಲ್ಲ ಪೆಟಲ್ಸ್ ಕೂಡ ಇದೇ ಥರ ಮಾಡ್ಕೊಳ್ಳಿ, ನೀಟಾಗಿ ಬರುತ್ತೆ. ಎಲ್ಲೂ ಲೂಸ್ ಬಿಡಬೇಡಿ, ಲೂಸ್ ಬಿಟ್ಟರೆ ಸುಕ್ಕಾಗ್ಬಿಡುತ್ತೆ, ಕೆಟ್ಟೋಗ್ಬಿಡುತ್ತೆ, ಚೆನ್ನಾಗಿ ಕಾಣೋದಿಲ್ಲ. ನಿಮಗೆ ಸಾಂಗ್ ಟ್ಯೂನ್ ಕೇಳಿಸ್ತಿದೆ ಅಂದ್ಕೊಳ್ತೀನಿ. ಅದು ನಮ್ಮ ಮನೆಯದಲ್ಲ, ಪಕ್ಕದ ಮನೆಯಲ್ಲಿ ಸ್ವಲ್ಪ ಹತ್ರ ಇದೆ ಮನೆ, ಹಾಗಾಗಿ ಒಂದು ತಾತ ಇದ್ದಾರೆ, ಅವರು ಹಾಕೊಂಡು ಕೇಳಿಸ್ಕೊಳ್ತಿರ್ತಾರೆ. ಅದ್ರ ಜೊತೆ ನಾವು ಕೇಳಿಸ್ಕೊಬೋದು. ಒಳ್ಳೆ ಹಳೆ ಸಾಂಗ್ಗಳು ಹಾಕ್ತಿರ್ತಾರೆ, ತುಂಬ ಚೆನ್ನಾಗಿರುತ್ತೆ ಕೇಳೋದಕ್ಕೆ. ನೋಡಿ
ಈ ಥರ ಬಂದಿದೆ. ಇದೇ ಥರ 5 ಕೂಡ ಫಿನಿಶ್ ಮಾಡ್ಕೊಳ್ಳಿ. ಇನ್ನು 3 ಉಳಿದಿದೆ, 2 ಆಗಿದೆಯಲ್ಲ. ಈ ಥರ ಫಿನಿಶ್ ಮಾಡ್ಕೊಳ್ಳಿ. ಲಾಸ್ಟಿಗೆ ಯಾವ ಥರ ಇದೆ ಅಂತ ತೋರಿಸ್ಕೊಡ್ತೀನಿ ಫಿನಿಶ್ ಆದಮೇಲೆ. ಇದೀಗ ಫುಲ್ ಫಿನಿಶ್ ಆಗಿದೆ ನೋಡಿ. ಇದು ಫಸ್ಟ್ ಆರ್ಚು. ಈ ಕಡೆ 5 ಚೈನು 3 ಚೈನು ಹಾಕಿ ಗ್ಯಾಪ್ ಇಟ್ಟಿದ್ವಲ್ಲ, ಅದರ ಈ ಕಡೆ ಕೂಡ ಇಷ್ಟಾದಮೇಲೆ ಇಲ್ಲಿ ಲಾಕ್ ಮಾಡೋಣ. ಅದು ಎಲ್ಲಿ ಬರುತ್ತೋ ಅಲ್ಲಿಗೆ ಸ್ವಲ್ಪ ಒಳಗೆ ಲಾಕ್ ಮಾಡೋಣ. ಎಳ್ಕೊಬೇಡಿ ಪೂರ್ತಿ. ಈ ಥರ ಒಳಗೆ ಎಳ್ಕೊಂಡು ಇಲ್ಲಿ 1 2 3 ಚೈನ್ ಹಾಕಿ ಅದೆಲ್ಲಿ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡಿ. ಮತ್ತು ಇಲ್ಲಿ 5 ಚೈನ್ ಹಾಕಿ ಅದನ್ನ ಕೂಡ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ. ಮತ್ತು ಈ ಕಡೆ ಕೂಡ 5 ಚೈನ್ ಹಾಕಿ 3 ಚೈನ್ ಹಾಕಿ ಮತ್ತು ಇಲ್ಲಿ 3 ಚೈನ್ ಹಾಕ್ಕೊಳ್ಳೋಣ. ಇಲ್ಲಿ 3 ಚೈನ 4 ಟೈಮ್ ಹಾಕೋಬೇಕು ಆರ್ಚಿಗೆ, ಆಗ ಸರಿ ಹೋಗುತ್ತೆ. ಇಲ್ಲಿ ಏನು ಅಂದರೆ 5 ಚೈನು 3 ಚೈನ್ 4 ಟೈಮ್ ಹಾಕಬೇಕು. ಇಲ್ಲಿ ಗ್ಯಾಪ್ ಉಳ್ಕೊಳ್ಳಿ ಅಂತ ಒಂದೇ ಎಕ್ಸ್ಟ್ರಾ ಮಾಡ್ತೀವಿ. ಇಲ್ಲಿ ಪಕ್ಕದಲ್ಲಿ ಗ್ಯಾಪ್ ಉಳ್ಕೊಳುತ್ತಲ್ಲ, ಅದಕ್ಕೋಸ್ಕರ 5 ಚೈನ್ ಪಕ್ಕ ಒಂದು ಗ್ಯಾಪ್ ಉಳ್ಕೊಳುತ್ತೆ. 3 ಎಣಿಯೋದಕ್ಕೆ ಸರಿ ಆಗುತ್ತೆ, ಇನ್ನೂ ಒಂದು ಗ್ಯಾಪಿಗೋಸ್ಕರ. ಹಾಗಾಗಿ ಇಲ್ಲಿ 5 ಚೈನ್ ಆದಮೇಲೆ 4 ಸಲ 3 ಚೈನ್ನ ಹಾಕ್ಕೊಳ್ಳಿ. ನೆಕ್ಸ್ಟ್ ಇದೇ ಥರ ಆರ್ಚನ್ನ ಕಂಟಿನ್ಯೂ ಮಾಡ್ಕೊಳ್ಳಿ. ಇದೀಗ ಎಂದು ಫುಲ್ ಫಿನಿಶ್ ಆಗಿದೆ ನೋಡಿ. ಈ ಥರ ಕಾಣಿಸ್ತಿದೆ. ಈಗ ಇಲ್ಲಿ ಮಧ್ಯ ಒಂದೊಂದು ಕುಚ್ಚಿಗೆ ಜಾಗ ಬಿಟ್ಟಿದ್ದೀವಲ್ಲ, ಅಲ್ಲಿ ಕುಚ್ಚನ್ನ ಕಟ್ಟಿ ಫೈನಲಾಗಿ ಯಾವ ಥರ ಇದೆ ಅಂತ ನೋಡ್ಕೊಳ್ಳೋಣ. ಹೀಗೆ ನೋಡೋದಕ್ಕೆ ತುಂಬ ಸಖತ್ತಾಗಿ ಕಾಣಿಸುತ್ತೆ. ಕುಚ್ಚು ಕಟ್ಟಿದ ಮೇಲೆ ಇನ್ನು ಹೇಗೆ ಕಾಣುತ್ತೆ ನೋಡೋಣ. ಈಗ ನೋಡಿ, ಇದು ಫುಲ್ ಫಿನಿಶ್ ಆಗಿದೆ. ಫಿನಿಶ್ ಆಗಿ ಈ ಥರ ಕಾಣಿಸ್ತಿದೆ. ತುಂಬ ಗ್ರ್ಯಾಂಡಾಗಿದೆ, ಸಖತ್ತಾಗಿ ಬಂದಿದೆ. ಸಿಂಗಲ್ ಸ್ಟೆಪ್ಪಲ್ಲಿ ಇಷ್ಟು ಚೆನ್ನಾಗಿರೋ ಡಿಸೈನ್ ಅಲ್ವಾ. ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸೊಬ್ಬರು ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.